ರೀಸೆಂಟ್ಲಿ ಬಿಗ್ ಬಾಸ್ ಇಂದ ಆಚೆ ಬರೋಕ್ಕೂ ಚೈತ್ರ ಅವರ ಮದುವೆ ಕೂಡ ಆಯಿತು. ಸೊ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು ಎಲ್ಲರೂ, ಚೈತ್ರ ಅವ್ರ ಮದುವೆಗೆ ಅಣ್ಣ ಆಗಿದ್ದವ್ರು ಶಿಶಿರ್ ಅವರು ಹೋಗಿಲ್ಲ, ಬೆಸ್ಟ್ ಫ್ರೆಂಡ್ ಆಗಿದ್ರು, ಅಕ್ಕ ಅಕ್ಕ ಅಂತ ಕರಿತಾರೆ, ಮೋಕ್ಷಿತಾ ಅವರು ಹೋಗಲಿಲ್ಲ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ, ಯಾಕೆ ಹೋಗೋಕ್ಕಾಗಲಿಲ್ಲ? ಬೆಸ್ಟ್ ಫ್ರೆಂಡ್ ಅಂತಂತೂ ಏನೂ ಅಲ್ಲ. ನೀವು ಹಂಗೆ ಅಂದರೆ ಐ ಮೀನ್ ಅವರ ನಾನು ಚೈತ್ರ ಅಂತಲೇ ಕರಿತೀನಿ. ನಾನು ಯಾವತ್ತೂ ಚೈತ್ರಕ್ಕ ಅಂತ ಕರೆದಿಲ್ಲ, ಚೈತ್ರ ಅವರೇ ಅಂತೇಳಿ ಕರಿತಾ ಇದ್ದೆ. ಎಸ್, ಬಿಗ್ ಬಾಸಲ್ಲಿ ತುಂಬ ಅಂದರೆ ನನಗೆ ಬೇಜಾರಾದಾಗಿರ್ಬೋದು, ಇಲ್ಲ ಅವ್ರಿಗೆ ಆದಾಗಿರ್ಬೋದು, ಇಬ್ಬರು ಕುತ್ಕೊಂಡು ಒಬ್ರಿಗೊಬ್ರು ಸಮಾಧಾನ ಮಾಡೋದಾಗ್ಬೋದು, ಅಂದರೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ವಿ. ಬಟ್ ಹೊರಗೆ ಬಂದಮೇಲೆ ಆ್ಯಕ್ಚುಲಿ ಅವ್ರ ಮದುವೆ ಡೇಟ್ ನಮಗೆ ಗೊತ್ತಿದ್ದಿದ್ರೆ ಖಂಡಿತವಾಗ್ಲೂ ಆ ಡೇಟಲ್ಲಿ ನಾವು ಪ್ಲಾನೇ ಮಾಡ್ಕೊತಾ ಇರಲಿಲ್ಲ. ಆಲ್ರೆಡಿ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಆಗೋಗಿದೆ. ನಿಮಗೆ ಗೊತ್ತಿದೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ. ಎಲ್ಲ ಬರೀ ಫ್ಲೈಟ್ ಒಂದಲ್ಲ, ಅಲ್ಲಿ ಹೋಟೆಲ್ಸು ಎಲ್ಲ ಬುಕ್ ಆಗೋಗ್ಬಿಟ್ಟಿದೆ. ಸೊ ಅದು ಕ್ಯಾನ್ಸಲ್ ಮಾಡೋಕ್ಕೆ ಅಥವಾ ನಾವು ಪುಷ್ ಮಾಡೋಕ್ಕೆ ಡೇಟ್ನ ನಾವು ಟ್ರೈ ಮಾಡಿದ್ವಿ. ಪಾಪ ಶಿಶಿರ್ ತುಂಬ ಟ್ರೈ ಮಾಡಿದ್ರು, ಎಷ್ಟು ಟ್ರೈ ಮಾಡಿದ್ರು ಆಗಲಿಲ್ಲ. ಸೊ ಹಾಗಾಗಿ ಮದುವೆ ಮುಗಿದ್ಮೇಲೆ ಬಂದು ನಾವು ವಿಶ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಆಮೇಲೆ ನಾವು ಹೋಗೋಣ ಅಂದ್ಕೊಂಡ್ವಿ, ಅವ್ರು ಬ್ಯುಸಿ ಆದರು, ಚೈತ್ರ ಅವ್ರು ಬ್ಯುಸಿ ಆದರು. ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಬಟ್ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ಚೈತ್ರ, ನಿಮಗೆ ಮೊದಲೇ ಹೇಳ್ಬಿಟ್ಟಿದ್ವಿ ನಾವು ಬರ್ತೀವಿ ಅಂತೇಳಿ ಬರದೇ ಇರಲಿಲ್ಲ, ಹಿಂಗೆ ಹೋಗ್ತಿದ್ದೀವಿ ಅಂತ ನಾವು ಮೊದಲೇ ಹೇಳಿದ್ದೀವಿ. ಸೊ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ.